ಬೆಂಗಳೂರಿನಲ್ಲಿ ಇಬ್ಬರು ಬಾಲಕರು ನಾಪತ್ತೆ ಆಗಿರೋದು ಜಯನಗರದ 3ನೇ ಹಂತದ ನಕಲು ಬಂಡೆ ಬಳಿ ಆಗಿರುವಂತಹ ಘಟನೆ ಇದು. ಪ್ರವೀಣ್ ಹಾಗೂ ರವಿ ಎಂಬ ಬಾಲಕರು ಮಿಸ್ಸಿಂಗ್. ಈಗ ಮನೆ ಬಳಿ ಆಟವಾಡ್ತಿದ್ದಂತ ಇಬ್ಬರು ಮಕ್ಕಳು ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಜಯನಗರದ 3ನೇ ಹಂತದ ನಕಲು ಬಂಡೆಯ ಬಳಿ ಆಗಿರುವಂತಹ ಘಟನೆ ಇದು. ಇಬ್ಬರು ಕೂಡ ಆಟ ಆಡ್ತಾ ಇರ್ತಾರೆ. ಪ್ರವೀಣ್ ಹಾಗೂ ರವಿ ಎಂಬಂತಹ ಬಾಲಕರು ಆಟವಾಡ್ತಿದ್ದಂತ ಜಾಗದಿಂದ ಈಗ ಮಾಯವಾಗಿದ್ದಾರೆ, ಮಿಸ್ಸಿಂಗ್. ಇಬ್ಬರು ಮಕ್ಕಳು ಕೂಡ ಮಿಸ್ ಆಗಿರೋದ್ರಿಂದ ಪೊಲೀಸರು ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 1 ತಿಂಗಳಲ್ಲಿ 4 ಮಕ್ಕಳು ನಾಪತ್ತೆ ಆಗಿರೋದು. ಜಯನಗರ ಬಸ್ ನಿಲ್ದಾಣದ ಬಳಿ ಬಂದು ಕಾಣೆಯಾಗಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋದ್ರು? ಯಾಕೆ ಈ ರೀತಿಯಾಗಿ ಮಕ್ಕಳು ಒಬ್ಬರಾದ್ಮೇಲೆ ಒಬ್ರು ನಾಪತ್ತೆ ಆಗ್ತಾ ಇದ್ದಾರೆ? ಕಳೆದ 1 ತಿಂಗಳಲ್ಲಿ ಅಂದರೆ ಡಿಸೆಂಬರಲ್ಲಿ 2023 ಆ 1 ತಿಂಗಳ ಟೈಮ್ನಲ್ಲಿ ಒಟ್ಟು 4 ಮಕ್ಕಳು ನಾಪತ್ತೆ ಆಗಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ. ಮಕ್ಕಳ ಪತ್ತೆಗಾಗಿ ಈಗ ಹುಡುಕಾಟ ಶುರುವಾಗಿದೆ. ಜಯನಗರದಲ್ಲಿನೇ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. 3ನೇ ಹಂತದ ನಕಲು ಬಂಡೆಯ ಬಳಿ ಈಗ ಇಬ್ಬರು ಮಕ್ಕಳು ಪ್ರವೀಣ್ ಹಾಗೂ ರವಿ ಅನ್ನುವಂಥ ಮಕ್ಕಳು ಆಟವಾಡ್ತಾ ಇದ್ರಂತೆ. ಬಟ್ ಈಗ ಅವರಿಬ್ಬರು ಕೂಡ ಇದ್ದಂಥ ಜಾಗದಲ್ಲಿ ಇಲ್ಲ. ಎಲ್ಲಿ ಹೋದ್ರು? ಯಾರು ಕರ್ಕೊಂಡು ಹೋದ್ರು? ಏನಾಗ್ತಾ ಇದೆ? ಮಕ್ಕಳನ್ನ ಯಾರಾದರೂ ಕಳ್ತನ ಮಾಡ್ತಿದ್ದಾರಾ? ಕಿಡ್ನಾಪ್ ಮಾಡ್ತಿದ್ದಾರಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಈ ಮಕ್ಕಳು ಏನಿದ್ದಾರೆ ಜಯನಗರ ಬಸ್ ನಿಲ್ದಾಣದ ಬಳಿ ಬಂದಿದ್ದಾರಂತೆ. ಅಲ್ಲಿಂದ ನಾಪತ್ತೆ ಆಗಿರೋದು. ಅಲ್ಲಿಂದ ಎಲ್ಲಿಗೆ ಹೋದ್ರು? ಏನಾದರೂ ಮಕ್ಕಳು ಬಸ್ ಹತ್ಕೊಂಡು ಹೋದ್ರಾ ಅಥವಾ ಯಾರಾದರೂ ಅವ್ರನ್ನ ಕರ್ಕೊಂಡು ಹೋದ್ರಾ, ಎತ್ಕೊಂಡು ಹೋದ್ರಾ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಶುರುವಾಗ್ತಾ ಇದೆ. ಒಟ್ಟು 1 ತಿಂಗಳ ಅವಧಿಯಲ್ಲಿ 4 ಮಕ್ಕಳು ಈ ರೀತಿಯಾಗಿ ನಾಪತ್ತೆ ಆಗಿರೋದು ಗಂಭೀರವಾದಂತಹ ಪ್ರಕರಣ ಇದು. ಮಕ್ಕಳ ನಾಪತ್ತೆ ಆಗ್ತಾ ಇದೆ ಅಂತ ಅಂದರೆ ಯಾರು ಮಾಡ್ತಿದ್ದಾರೆ, ಯಾಕಾಗಿ ಮಾಡ್ತಿದ್ದಾರೆ, ಮಕ್ಕಳು ಎಲ್ಲಿ ಹೋದ್ರು, ಏನು ಕತೆ? ಈಗ ಪೊಲೀಸರು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪೋಷಕರು ದೂರನ್ನು ಕೊಟ್ಟಿರೋದು. ತನಿಖೆ ಕೂಡ ಶುರುವಾಗಿದೆ. ಮಕ್ಕಳ ಪತ್ತೆಗೆ ಕಾರ್ಯಾಚರಣೆ ಶುರುವಾಗಿದೆ.